ಭಾರತ ಮತ್ತು ಪಾಕ್ ಗಡಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ. ದಾಳಿ ಯಾವುದೇ ಕ್ಷಣದಲ್ಲೂ ಬೇಕಾದರೂ ನಡಿಬಹುದು ಅನ್ನುವಂತಹ ಪರಿಸ್ಥಿತಿ ಇದೆ. ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಈಗ ಆಲ್ರೆಡಿ ಭಾರತ ಪಾಕ್ ಗಡಿಯಲ್ಲಿ ಗುಂಡಿನ ಚಕಮಕಿ ಆರಂಭ ಆಗಿದ್ದು, LOC ಗಡಿಯಲ್ಲಿ ಪಾಕಿಸ್ತಾನದಿಂದ ಪ್ರಚೋದನೆ ಕೊಡುವ ಕೆಲಸಗಳಾಗ್ತಾ ಇದೆ. ಭಾರತವನ್ನ ಪದೇ 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 ಕೆಣಕ್ತಾ ಇದೆ ಪಾಕಿಸ್ತಾನ. ಬಟ್ ಗಾಡ್ ಗ್ರೇಸ್ ಯಾವುದೇ ರೀತಿಯ ಸಾವು ನೋವು ಸದ್ಯ ಸಂಭವಿಸಿಲ್ಲ. ಭಾರತ ಪಾಕ್ ಗಡಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಪದೇ 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 ಕೆದಕ್ತಾ ಇದೆ ಪಾಕಿಸ್ತಾನ. ಅದಕ್ಕೆ ಏನೋ ಗ್ರಾಚಾರ ಕಾದಿದೆ. ಮಾತ್ರ ದೀಪ ಆರೋಕ್ಕಿಂತ ಮುಂಚೆ ದೊಡ್ಡದಾಗಿ ಉರಿಯುತ್ತೆ ಅಂತಾರಲ್ಲ, ಜೋರಾಗಿ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ಯಾ ಅದಕ್ಕೆ ಅಂತ ಬಂದಿದೆ. ಅದು ಬರುತ್ತೆ ಅದಕ್ಕೆ. LOC ಗಡಿಯಲ್ಲಿ ಪಾಕಿಸ್ತಾನ ಪ್ರಚೋದನೆ, ಕುಮ್ಮಕ್ಕು ಕೊಡುವಂತಹ, ಪ್ರವೋಕ್ ಮಾಡುವ ಕೆಲಸವನ್ನ ಮಾಡ್ತದೆ. ಗುಂಡಿನ ಚಕಮಕಿ ಕೂಡ ಆಗಿದೆ. ಸದ್ಯಕ್ಕೆ ಯಾವುದೇ ರೀತಿಯ ಸಾವು ನೋವು ಸಂಭವಿಸಿಲ್ಲ. ಈಗ ಸಿಗ್ತಾ ಇರುವ ಬ್ರೇಕಿಂಗ್ ಅಥವಾ ಅಪ್ಡೇಟ್ ಇದು. ಭಾರತ ಪಾಕ್ ಗಡಿಯಲ್ಲಿ ಗುಂಡಿನ ಚಕಮಕಿ ನಡೀತಾ ಇದೆ. ಒಂದ್ ಕಡೆ ಅವನು ಯಾರದ ಆದಿಲ್, LET ಟಾಪ್ ಕಮಾಂಡರ್, ಆತನ ಮನೆಯನ್ನ ಉಡೀಸ್ ಮಾಡಿದ್ದಾರೆ. ಮನೆಯನ್ನೇ ಧ್ವಂಸ ಮಾಡಿದ್ದಾರೆ ನಮ್ಮ ಸೇನೆ. ರಾತ್ರಿ ಕಾರ್ಯಾಚರಣೆ ಮಾಡಿದ್ದಾರೆ. ಅದರ ನಡುವಲ್ಲಿ ಈಗಿನ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ, LOC ಗಡಿಯಲ್ಲಿ ಪಾಕಿಸ್ತಾನ ಪ್ರಚೋದನೆ ಕೊಡುವಂತಹ ಕೆಲಸ ಅಥವಾ ಕಿತಾಪತಿಯನ್ನ ಮಾಡ್ತಾ ಇದೆ. ಪರಿಣಾಮ ಗುಂಡಿನ ಚಕಮಕಿ ಎರಡೂ ಕಡೆಯಿಂದ ಗುಂಡಿನ ಚಕಮಕಿಗಳಾಗ್ತಾ ಇದೆ. ಭಾರತವನ್ನ ಪದೇ 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 ಕೆಣಕುವ ಕೆಲಸವನ್ನ ಮಾಡ್ತಾ ಇದೆ. ಅದಕ್ಕೆ ತಲೆ ನೆಟ್ಟಗಿಲ್ವ ಅಂತ ಪಾಕಿಸ್ತಾನಕ್ಕೆ ಏನು ಮಾಡ್ತಾ ಇದ್ದೀನಿ ಅನ್ನೋದ್ರ ಅರಿವಿಲ್ಲ. ತನ್ನ ಮೇಲೆ ತಾನೇ ಈ ಬಂಡೆನ ಎಳ್ಕೊಳ್ತಾ ಇದೆ. ಸದ್ಯಕ್ಕೆ ಯಾವುದೇ ರೀತಿಯ ಸಾವು ನೋವು ಸಂಭವಿಸಿಲ್ಲ. ಇದರ ಬಗ್ಗೆ ಮುಂದುವರಿದ ಭಾಗವನ್ನ ಕೊಡ್ತಾ ಹೋಗ್ತೀವಿ. ಭಾರತ ಪಾಕ್ ಗಡಿಯಲ್ಲಿ ಗುಂಡಿನ ಚಕಮಕಿ ಮುಂದುವರೆದಿದೆ. ಒಂದು ಕಡೆ ಭಾರತ ಪ್ರತೀಕಾರವನ್ನ ತೀರಿಸ್ಕೊಳ್ತಾ ಇದೆ, ಅದು ರಾಜತಾಂತ್ರಿಕವಾಗಿ. ಮತ್ತೊಂದು ಕಡೆ ಈ ರೀತಿಯಾಗಿ ಅವ್ರನ್ನ ಹುಡುಕಿ ಸದೆ ಬಡಿಯುವ ಕೆಲಸ. ಮಗದೊಂದು ಕಡೆ ರಾತ್ರಿಯ ಡೆವಲಪ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ದಕ್ಷಿಣ ಕಾಶ್ಮೀರದಲ್ಲಿನ ಉಗ್ರರ ಮನೆಗಳು ಧ್ವಂಸ. ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗಿದೆ ಅಂತ. ರಾತ್ರಿ ನಿದ್ರಲ್ಲಿ ಮಲಗಿದ್ರು ಅಂತ ಕಾಣುತ್ತೆ ಆರಾಮಾಗಿ. ಖಲಾಸ್, ಅಲ್ಲಿಗೆ ಮುಗಿತು ಕತೆ. ನಾವು ಕೆದಕೊಂಡು ಹೋದ್ವಾ? ಕೆದಕೊಂಡು ಬಂದಿದ್ಯಾರು? ಕಾಲ್ ಕೆರ್ಕೊಂಡು ಜಗ್ಲಿಕ್ಕೆ ಅಂತ ನಿಂತಿದ್ಯಾರು? ಆಮೇಲೆ ಅವ್ರು ನಮ್ಮ ಕಾಂಪಿಟೇಟರ್ಸೇ ಅಲ್ಲ, ಅದು ಅವರಿಗೂ ಚೆನ್ನಾಗಿ ಗೊತ್ತು. ಬಟ್ ಸ್ಟಿಲ್ ನಮ್ಮ ವಿರೋಧಿಗಳು ಅವರು ಅಂತ ತೋರಿಸ್ಕೊಳ್ಳೋ ಕೆಲಸಕ್ಕೆ ಅದು ಮುಂದಾಗ್ತದೆ. ಅದು ನಮ್ಮ ಕಾಂಪಿಟೇಟರ್ ಆಗಿ ತಗೊಳ್ಳೋಕ್ಕೂ ಯೋಗ್ಯತೆ ಇಲ್ಲ ಅದಕ್ಕೆ. ಉಗ್ರರ ಮನೆಗಳನ್ನ ರಾತ್ರಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಧ್ವಂಸ ಮಾಡಿದೆ ನಮ್ಮ ಸೇನೆ. ಅನಂತನಾಗ್ನ ಸ್ಥಳೀಯ ಉಗ್ರನ ಮನೆ ಧ್ವಂಸ ಆಗಿದೆ. ಉಗ್ರ ಆದಿಲ್ ಮತ್ತೊಬ್ಬ ಆಸಿಫ್ ಅಂತ ರಾತ್ರಿ ಕಾರ್ಯಾಚರಣೆಯನ್ನು ಮಾಡಿ ಅವರ ನಿವಾಸವನ್ನು ಹುಡುಕಿ ಬ್ಲಾಸ್ಟ್ ಮಾಡಿದ್ದಾರೆ. ಮನೆಯಲ್ಲಿ ಯಾರಿದ್ರು, ಯಾರು ಮಲಗಿದ್ರು, ಎಷ್ಟು ಜನ ಇದ್ರು, ಯಾವುದನ್ನು ಮುಲಾಜಿಗೆ ತಗೊಳ್ಳುವ ಅಗತ್ಯವೂ ಕೂಡ ಇಲ್ಲ. ಮತ್ತೊಂದು ಕಡೆ ಬಂಡೀಪೋರದಲ್ಲಿ ಉಗ್ರರ ಒಂದು ಉಪಟಳ ಜಾಸ್ತಿ ಆಗ್ತಾ ಇದೆ. ಗುಂಡಿನ ಚಕಮಕಿಗಳು ಎರಡೂ ಸೈಡ್ ಆಗ್ತಾ ಇದೆ. ಆ ಗುಂಡಿನ ದಾಳಿಯಲ್ಲಿ 2 ಪೊಲೀಸರಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪ್ರತೀಕಾರದ ಮುಂದುವರೆದ ಭಾಗ ಭಾರತ ತೀರಿಸ್ಕೊಳ್ತಾ ಇದ್ರೆ ಅಥವಾ ಮುಂದುವರಿತಾ ಇದ್ರೆ, ಪಾಕ್ ಕೂಡ ಅದರ ಕುತಂತ್ರಿ ಬುದ್ಧಿಯನ್ನ ಮುಂದುವರಿಸ್ತಾ ಇದೆ. ಒಂದು ನೆನಪಿರಲಿ, ಇಂಥದ್ದೇನಾದ್ರೂ ಉಗ್ರರ ದಾಳಿ ಆದಾಗ ಪ್ರತಿಯೊಬ್ಬ ದೇಶದ ಪ್ರಧಾನ ಮಂತ್ರಿಯೂ ಕೂಡ ಹೀಗಾಗಬಾರ್ದಿತ್ತು ಅಂತ ಒಂದು ಸಂತಾಪವನ್ನು ಸೂಚಿಸ್ತಾರೆ. ಪ್ರತಿಯೊಬ್ಬ, ಅದೆಂತಹ ವಿರೋಧ ದೇಶದ ಪ್ರಧಾನಮಂತ್ರಿ ಆಗಿರಲಿ, ಸಂತಾಪ ಸೂಚಿಸ್ತಾರೆ, ಹಿಂಗಾಗಬಾರ್ದಿತ್ತು ಅಂತ ಹೇಳ್ತಾರೆ. ಬಟ್ ಈ ಪಾಕಿಸ್ತಾನದ ಪ್ರಧಾನಿ ಇದ್ದಾನಲ್ಲ, ಅದ್ರ ಬಗ್ಗೆ ಚಕಾರನೇ ಎತ್ತಿಲ್ಲ. ಅವನೇ ಮಾಡಿಸಿದಲ್ವಾ, ಇನ್ನೇನು ಚಕಾರ ಎತ್ತುತ್ತಾರೆ? ಆಶ್ರಯ ಕೊಟ್ಟಿರೋರು ಯಾರು? ಫೀಡಿಂಗ್ ಮಾಡ್ತಾ ಇರೋದು ಯಾರು? ಚಕಾರ ಒಂದು ಸೊಲ್ಲೆತ್ತಿಲ್ಲ ಈ ವಿಚಾರದ ಬಗ್ಗೆ.
ಎಲ್ಲವೂ ಕನ್ಫರ್ಮ್. ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ ದೇಶದ ಪ್ರಧಾನಮಂತ್ರಿಗಳು. ಇದನ್ನ ನಮ್ಮ ಸೇನೆಯೂ ಕೂಡ ಅಷ್ಟೇ ಗಟ್ಟಿಯಾಗಿ ತಗೊಂಡಿದೆ, ಬಿಡಲ್ಲ, ಯಾರನ್ನು ಕೂಡ ಬಿಡುವ ಮಾತೂ ಇಲ್ಲ ಅಂತ ಹೇಳಿದ್ದಾರೆ. ಗ್ರಹಚಾರ ಕೆಟ್ಟಿದೆ, ಮುಟ್ಟು ನೋಡ್ಕೊಳ್ಳುವಂತಹ ತಕ್ಕ ಶಾಸ್ತಿಯನ್ನ ನಮ್ಮ ದೇಶದ ಸೇನೆ ಮತ್ತು ಪ್ರಧಾನಮಂತ್ರಿಗಳ ನಿರ್ಧಾರ ಎರಡೂ ಕೂಡ ಆಗ್ತಾ ಇದೆ. ಬಟ್ ಇದೆಲ್ಲದರ ನಡುವೆ ನೋವಿನ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ದೇಶದ ಗಡಿ ಕಾಯುವಂತಹ ಯೋಧರು ಹಗಲು ರಾತ್ರಿ ಎಂದೇ ಇಂತಹ ಒಂದು ದಾಳಿಗಳಲ್ಲಿ ಭಾಗಿಯಾಗ್ತಾರೆ. ಮುಂದಿನ ಪರಿಣಾಮ ಹೇಗಿರುತ್ತೆ, ಯಾವ ಮನೆಗೆ ಯಾವಾಗ ಕಾಲ್ ಹೋಗುತ್ತೆ, ಇದು ಭಯ, ಇದು ಆತಂಕ. ಯಾಕಂದ್ರೆ ದಾಳಿಯಲ್ಲಿ ಏನಾಗುತ್ತೆ, ಯಾವಾಗ ಹೇಗಾಗುತ್ತೆ ಅಂತ ಯಾರು ಕೂಡ ಊಹೆನೆ ಮಾಡ್ಕೊಳಕ್ಕಾಗಲ್ವಲ್ಲ. ಯೋಧರ ಮನೆಗಳು ಒಂದು ರೀತಿ ಜೀವವನ್ನ ಕೈಯಲ್ಲಿ ಇಟ್ಕೊಂಡಿರುತ್ತವೆ. ಯಾವಾಗ ಏನು ಫೋನ್ ಬರುತ್ತಪ್ಪ ಅಂತ ದೇವ್ರಿಗೆ ಕೈ ಮುಗಿತಾ ಇರ್ತಾರೆ, ಏನೂ ಆಗದೆ ಇರಲಿ ಅಂತ. ಈ ಕುತಂತ್ರಿಗಳು ಮಾಡೋ ಕೆಲಸಕ್ಕೆ ಪಾಪ ಹಗಲು ರಾತ್ರಿಯಿಂದ ಕೆಲಸನೂ ಮಾಡೋದಲ್ಲದೆ, ಗಡಿ ಕಾಯೋದು ಅಲ್ಲದೆ, ಈ ರಾಕ್ಷಸರ ಗುಂಡೇಟಿಗೆ ಇಲ್ಲಿ ತನಕ ಎಷ್ಟೋ ಜನ ನಮ್ಮ ಯೋಧರು ಪ್ರಾಣವನ್ನು ತೆತ್ತಿದ್ದಾರೆ. ಅಂತಹ ಸುದ್ದಿ ಬರದೇ ಇರಲಿ ಅನ್ನುವಂಥದ್ದೇ ನಾವು ಕೂಡ ದೇವರಲ್ಲಿ ಕೇಳ್ಕೊಳ್ಳೋದು. ಭಾರತೀಯ ಸೇನೆಯಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಮತ್ತೊಂದು ಕಡೆ ಉಗ್ರ ಆಸಿಫ್ ಮತ್ತು ಆದಿಲ್ ಮನೆಗಳು ಧ್ವಂಸ. ರಾತ್ರಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀರಿ, ನಿಮ್ಮ ಬಲಭಾಗದಲ್ಲಿ ಧ್ವಂಸ ಆಗಿರುವ ಅಂದ್ರೆ ಬೆಳಗ್ಗಿನ ಚಿತ್ರಣ, ರಾತ್ರಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಹೇಗಿತ್ತು ಅಂತ. ಆಸಿಫ್ ಉಗ್ರನ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಉಗ್ರ ಆಸಿಫ್ನ ಫೋಟೋ, ಆತೇನು ಖರ್ಜೂರದ ಹಾರ ಹಾಕೊಂಡಿರೋದು ಅದನ್ನ. ಓಕೆ, ಆದಿಲ್ ಮತ್ತು ಆಸಿಫ್ ಈತನ ಮನೆಯನ್ನು ಕೂಡ ಉಡಾಯಿಸಿದ್ದಾರೆ. ಮನೇಲಿ ಯಾರಿದ್ರು ಗೊತ್ತಿಲ್ಲ, ಇನ್ನು ಮುಂದಕ್ಕಷ್ಟೇ ಅದರ ಸುದ್ದಿಯನ್ನು ನಿಮಗೆ ಅಪ್ಡೇಟನ್ನು ಕೊಡ್ತಾ ಹೋಗ್ತೀವಿ. ಉಗ್ರ ಆಸಿಫ್ ಪ್ರಾಕ್ಟೀಸಿಗೆ ಅಂತ ಅಲ್ಲಿಗೆ ಹೋಗಿದ್ನಂತೆ, ಪಾಕಿಸ್ತಾನಕ್ಕೆ. ಬಿಟ್ಟಿಲ್ಲ, ಮನೆನೇ ಧ್ವಂಸ ಆಗಿದೆ. ಇನ್ನು ಮುಂದೆ ಯಾವ ಉಗ್ರರ ಅಡಗುತಾಣಗಳು ಕೂಡ ಸೇಫ್ ಅಲ್ಲ, ಉಳಿಯೋದೇ ಇಲ್ಲ. ಒಂದು, ಉಗ್ರರ ಅಡಗುತಾಣಗಳು ಮಾತ್ರ ಅಲ್ಲ, ಉಗ್ರರ ಕುಟುಂಬಸ್ಥರ ಜೀವಕ್ಕೂ ಕೂಡ ಗ್ಯಾರಂಟಿ ಇಲ್ಲ. ಮೋದಿ ನೆನ್ನೆ ಇದನ್ನೇ ಹೇಳಿರೋದು. ನಮ್ಮ ದೇಶದಲ್ಲೂ ಕೂಡ ಎಷ್ಟೋ ಜನ ಹೆಣ್ಮಕ್ಳು ಕುಂಕುಮವನ್ನ ಕಳ್ಕೊಂಡ್ರು, ಅಂದ್ರೆ ಜೊತೆಯಲ್ಲಿರುವಂಥವ್ರನ್ನ ಕಳ್ಕೊಂಡ್ರು ಅಂತ. ಎಷ್ಟೋ ಜನ ತಾಯಿಯಂದ್ರು ಮಗನನ್ನ ಕಳ್ಕೊಂಡಿದ್ದಾರೆ, ತಂದೆ ತಾಯಿಗಳು. ಇದೆಲ್ಲದಕ್ಕೂ ತಕ್ಕ ಶಾಸ್ತಿಯನ್ನ ಮಾಡ್ತೀನಿ ಅಂತ ಮತ್ತು ಮೋದಿ ಇದನ್ನ ಬಹಳ 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 ಗಂಭೀರವಾಗಿ ತಗೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಕೊಲ್ಲೋ ಸಂದರ್ಭದಲ್ಲಿ ನಮ್ಮನ್ನು ಕೊಲ್ಲು, ಯಾಕೆ ಬಿಟ್ಟಿದ್ಯಾ ನನ್ನ ಗಂಡನನ್ನ ಕೊಂದ ಮೇಲೆ ಅಂದಿದ್ದಕ್ಕೆ ಆ ನರಿಗಳು ನಾಮರ್ದರು ಹೇಳ್ತಾರತ್ತೆ, ನೀನು ಉಳಿಬೇಕು, ಮೋದಿಗೆ ಹೋಗಿ ಹೇಳ್ಬೇಕಲ್ಲ ಅಂತ. ಮೋದಿಗೆ ಗೊತ್ತಾಗಿದೆ ಏನು ಮಾಡ್ತಾರೆ ಅಂತ, ಇನ್ನು ಮುಂದಕ್ಕೆ ತಿಳಿಸ್ತಾರೆ. ಮೋದಿಗೆ ಹೇಳು ಅಂದಿದ್ನಲ್ಲ, ಹೇಳಿ ಆಗಿದೆ, ಮುಂದಕ್ಕೆ ಏನು ಮಾಡ್ತಾರೆ. ಒಂದಲ್ಲ ಎರಡಲ್ಲ 26 ಜನ ಅಮಾಯಕರನ್ನ ಕಳ್ಕೊಂಡಿದ್ದೀವಿ. ಯೋಧರ ನಡುವೆ ನಡೆದಂತಹ ಯುದ್ಧ ಅಲ್ಲ ಇದು. ಇದು ನಾಮರ್ಧರು ಮಾಡುವಂತಹ ಕೆಲಸ. ಕೈಯಲ್ಲಿ ಏನು ಅಸ್ತ್ರ ಇಲ್ಲದ ಸಂದರ್ಭದಲ್ಲಿ ಅವ್ರ ಪಾಡಿಗೆ ಅವರು ಒಂದು ವಿಹಾರಕ್ಕೆ ಅಂತ ಬಂದ ಸಂದರ್ಭದಲ್ಲಿ, ಪ್ರವಾಸಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಹಣೆಗೆ ಗುಂಡಿಟ್ಟು, ಕತ್ನಾಗಿದ್ಯಾ ನಿಂಗೆ, ಕಲಿಮಾ ಹೇಳಕ್ ಬರುತ್ತಾ ಅಂತ ಕೇಳಿ ಚಿತ್ರಹಿಂಸೆ ಕೊಟ್ಟು ಹಣೆಗೆ ಹೆಂಡತಿಯ ಮುಂದೆಯೇ ಗುಂಡಿಟ್ಟು ಕೊಂದಿದ್ದಾರಲ್ಲ, ಉತ್ತರ ಕೊಡ್ತಾರೆ ಎಲ್ಲರೂ. ಓಕೆ, ರಾತ್ರಿಯ ದೀಪಾವಳಿ ಆದಮೇಲೆ ಬೆಳಗಿನ ಚಿತ್ರಣ ನೋಡಿ. ಆ ಆದಿಲ್ ಮತ್ತು ಆಸಿಫ್ ಉಗ್ರರಿದ್ರಲ್ಲ, ಅವರ ನಿವಾಸ ಹೆಂಗಿತ್ತು, ಹೆಂಗಾಗಿದೆ ಅಂತ ಬಿಡಲ್ಲ. ಇದು ಜಸ್ಟ್ ಝಲಕ್, ಇದು ಎಕ್ಸಾಂಪಲ್. ಮುಂದುವರಿದ ಭಾಗ, ಅಭಿ ಪಿಕ್ಚರ್ ಬಾಕಿ ಹೇ ಅಂತಾರಲ್ಲ, ಪಿಕ್ಚರ್ ತೋರಿಸ್ತಾರೆ. ನಿಜವಾದ ಪಿಕ್ಚರ್ ಏನು ಅಂತ ಉಗ್ರರಿಗೆ, ಉಗ್ರರ ಅಡಗುತಾಣಗಳಿಗೆ, ಉಗ್ರರ ಕುಟುಂಬಸ್ಥರಿಗೆ ಮತ್ತು ಆ ಭಿಕಾರಿ ದೇಶಕ್ಕೆ ಎಲ್ಲವೂ ಕೂಡ ತಕ್ಕ ಶಾಸ್ತಿಯನ್ನ ಮಾಡ್ತಾರೆ, ಬಿಡಲ್ಲ. ಅದನ್ನೇ ಹೇಳಿದ್ದು, ತಕ್ಕ ಶಾಸ್ತಿ ಅಂದರೆ ಬರೀ ಈ ರೀತಿಯಾಗಿ ಬ್ಲಾಸ್ಟ್ ಮಾಡೋಕೆ ಮುಂದಾಗ್ತಾ ಇಲ್ಲ, ಬಾಂಬ್ ಇಡೋಕೆ ಮುಂದಾಗ್ತಿಲ್ಲ, ಅವ್ರನ್ನ ಹೊಡೆದುರುಳಿಸೋಕೆ ಮುಂದಾಗ್ತಿಲ್ಲ. ಅದು ಒಂದು ಭಾಗ ಅಷ್ಟೇ. ಉಳಿದಂತೆ ಹೇಳಿದ್ವಲ್ಲ, ಒಂದೇ ಸಲ ಸಾಯಿಸೋದು ಹೆಂಗಿರುತ್ತೆ, ಚಿತ್ರಹಿಂಸೆ ಕೊಟ್ಟು ಸಾಯಿಸೋದು ಹೆಂಗಿರುತ್ತೆ. ಕುಡಿಯೋ ನೀರಿಲ್ಲ, ಸಿಂಧು ನದಿಯ ಒಪ್ಪಂದ ಪೇಪರ್ನ ಹರಿದಾಕದ ಮೇಲೆ ಕುಡಿಯೋ ನೀರು ಸಿಗಲ್ಲ, ಕೃಷಿ ಬೆಳೆ ಬೆಳೆಯೋಕೆ ನೀರು ಸಿಗಲ್ಲ, ಕರೆಂಟ್ ಇರಲ್ಲ, ಕತ್ಲಲ್ಲೇ ಸಾಯಿರಿ. ಏನು ಮಾಡ್ತಾರೆ ನೋಡೋಣ ಇನ್ನು ಮುಂದಕ್ಕೆ. ವೀಸಾ ಇಲ್ಲ, ಗಡಿಗಳು ಬಂದ್, ಪರಿಣಾಮ ವ್ಯಾಪಾರ ವಹಿವಾಟುಗಳೆಲ್ಲವೂ ಕೂಡ ಝೀರೋ. ಇನ್ನು ಮುಂದೆ ಹೇಳಿದ್ವಲ್ಲ, ನಮ್ಮ ಆಶ್ರಯದಲ್ಲಿ ಅವರಿದ್ದವರು,
ನಮ್ಮ ನೆರಳಿನಲ್ಲಿ, ನಮ್ಮ ನೆರಳು ಅಂದರೆ ನಮ್ಮ ದೇಶದ ನೆರಳಿನಲ್ಲಿ ಅವರು ಆಶ್ರಯ ಪಡೆದುಕೊಂಡವರು. ಅವ್ರುಗಳಿಗೆ ಎಷ್ಟು ಗಾಂಚಲಿ ಅಂದರೆ ಬಿಡ್ತಾರಾ? ತಿಂದ ಮನೆಗೆ ಅದೇನೋ ಬಗದ್ರು ಅಂತಾರಲ್ಲ, ದ್ರೋಹ ಬಗೆಯೋದು, ಅಂಥ ಮುಟ್ಟಾಳತನಕ್ಕೆ ಪದೇ ಪದೇ ಪ್ರಯತ್ನ ಮಾಡ್ತಲೇ ಇತ್ತು. ಇದು ಲಾಸ್ಟ್, ಇದು ಫೈನಲ್ ವಾರ್ನಿಂಗ್ ಎಲ್ಲವೂ ಮುಗಿದೋಯ್ತು. ಇನ್ನೇನಿದ್ರು ಕೂಡ ಪರಿಣಾಮಗಳನ್ನು ಎದುರಿಸಿ ಅಂತ ಬಿಡೋದಷ್ಟೇ ಬಾಕಿ. ನಮ್ಮ ಸೇನೆ ಕೂಡ ಸಜ್ಜಾಗಿ ನಿಂತಿದೆ. ಈಗ ಆಲ್ರೆಡಿ ಫೀಲ್ಡಿಗೆ ಇಳಿದಿದ್ದಾರೆ.